ಇವತ್ತು ಮಂಗಳೂರಲ್ಲಿ ಮತ್ತೆ ಮಾರಾಮಾರಿ ಆಗಿದೆ. ಇತ್ತೀಚೆಗೆ ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಲಾಗಿತ್ತು. ಅದಾದ ನಂತರ ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಿದ ಒಬ್ಬ ಆರೋಪಿಯ ಮೇಲೆ ದಾಳಿ ನಡೆಸೋದಕ್ಕೆ ಪ್ರಯತ್ನ ಪಡಲಾಗಿದೆ, ಅದು ಕೂಡ ಮಂಗಳೂರಿನ ಜೈಲಿನಲ್ಲಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ವಿಡಿಯೋ. ಇದು ಮಂಗಳೂರು ಮಾರಾಮಾರಿಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಕರಾವಳಿಯಲ್ಲಿ ಮತ್ತೆ ಲಾಂಗು ಮಚ್ಚುಗಳ ಅಬ್ಬರ ಶುರುವಾಗಿದೆ. ಸುಹಾಸ್ ಶೆಟ್ಟಿ ಕೊಲೆ ಆರೋಪಿಗೆ ಜೈಲಲ್ಲೇ ಸ್ಕೆಚ್ ಹಾಕಿದ್ದಾರೆ ನೋಡಿ. ಕೊಲೆ ಆರೋಪಿ ನೌಶಾದ್ ಕೊಲೆಗೆ ಜೈಲಲ್ಲೇ ಸ್ಕೆಚ್ ಹಾಕಿದ್ರ? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ವಿಡಿಯೋ ಇದೆ. ಇದು ಮಂಗಳೂರು ಮಾರಾಮಾರಿಯ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಕರಾವಳಿಯಲ್ಲಿ ಮತ್ತೆ ಲಾಂಗೋ ಮಚ್ಚುಗಳ ಅಬ್ಬರ ಜೋರಾಗಿ ನಡೀತಾ ಇದೆ. ಸುಹಾಸ್ ಶೆಟ್ಟಿ ಮೊನ್ನೆ ತಾನೇ ಕೊಲೆಯಾಯಿತು, ಮೇ 1. ಸುಹಾಸ್ ಶೆಟ್ಟಿಯ ಕೊಲೆಯಾದ ನಂತರ ಈಗ ಕೊಲೆ ಆರೋಪಿ ಸುಹಾಸ್ ಶೆಟ್ಟಿ ಕೊಲೆ ಆರೋಪಿ ನೌಶಾದ್ ಹತ್ಯೆಗೆ ಜೈಲಲ್ಲೇ ಸ್ಕೆಚ್ ಹಾಕಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಆ ಒಂದು ವಿಡಿಯೋ ಆತನ ಮೇಲೆ, ನೌಶಾದ್ ಮೇಲೆ ಹಲ್ಲೆ ಮಾಡೋದಕ್ಕೆ ಅಥವಾ ಆತನನ್ನ ಕೊಲೆ ಮಾಡೋದಕ್ಕೆ ಹೋದಂತ ಒಂದು ವಿಡಿಯೋ, ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ ಆಗಿದೆ. ಕೊಲೆ ಆರೋಪಿ ನೌಶಾದ್ ಕೊಲೆಗೆ ಜೈಲಲ್ಲೇ ಸ್ಕೆಚ್ ಹಾಕಿದ್ರ ಹಾಗಾದ್ರೆ ಅನ್ನೋ ಸಹಜವಾದಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆಯಾಗಿ ಅದನ್ನ ಇನ್ನೂ ಕೂಡ ಮರೆತಿಲ್ಲ ಯಾರು. ಅಷ್ಟು ಭೀಕರವಾಗಿ ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಲಾಯಿತು. ಆ ಹತ್ಯೆಯ ವಿಚಾರವನ್ನ ಇನ್ನೂ ಯಾರೂ ಮರೆತಿಲ್ಲ. ಅಷ್ಟರೊಳಗೆ ಮತ್ತೊಂದು ವಿಚಾರ ಅಂದ್ರೆ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಿದ್ದ ವ್ಯಕ್ತಿಯನ್ನ, ಆರೋಪಿಯನ್ನ ಜೈಲಲ್ಲೇ ಮಟ್ಟಾಶ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರ? ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನವೂ ಕೂಡ ನಡೆದಿದೆ. ಅದರ ಎಕ್ಸ್ಕ್ಲೂಸಿವ್ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರೋದು. ಹಾಗಾದ್ರೆ ಅಸಲಿಗೆ ಏನಾಯ್ತು ಹಾಗಾದ್ರೆ ಮಂಗಳೂರಿನ ಜೈಲಿನಲ್ಲಿ, ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಕರಾವಳಿಯಲ್ಲಿ ಮತ್ತೆ ಲಾಂಗು ಮಚ್ಚುಗಳ ಅಬ್ಬರ ಜೋರಾಗಿದೆ. ಮಂಗಳೂರು ಜೈಲಲ್ಲೇ ನಡೀತು ನೌಶಾದ್ ಕೊಲೆಗೆ ಸ್ಕೆಚ್. ಸುಹಾಸ್ ಶೆಟ್ಟಿ ಹತ್ಯೆಯ ಆರೋಪಿ ನೌಶಾದ್ ಮೇಲೆ ದಾಳಿ. ಮಂಗಳೂರು ಜೈಲಿನಲ್ಲೇ ಆರೋಪಿ ನೌಶಾದ್ ಮೇಲೆ ದಾಳಿ ಮಾಡಿದ್ದಾರೆ. ಮಂಗಳೂರು ಜೈಲಿನ ಬಿ ಬ್ಯಾರಕ್ ಕೈದಿಗಳಿಂದ ದಾಳಿಯಾಗಿರೋದು. ಮಂಗಳೂರು ಜೈಲಿನಲ್ಲೇ ಇದ್ದಂತ ಕೈದಿಗಳಿಂದ ಅಟ್ಯಾಕ್. ಆರೋಪಿ ಚೊಟ್ಟೆ ನೌಶಾದ್ ಮೇಲೆ ಅಟ್ಯಾಕ್ಗೆ ಯತ್ನ ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಯ ಆರೋಪಿ ಚೊಟ್ಟೆ ನೌಶಾದ್ ಮೇಲೆ ಕಲ್ಲನ್ನ ತೂರಿ ದಾಳಿ ನಡೆಸಿದ್ದಾರೆ ಬಿ ಬ್ಯಾರಕ್ ಅಲ್ಲಿದ್ದಂತಹ ಕೈದಿಗಳು. ಹರಸಾಹಸದ ಪಟ್ಟು ಈ ದಾಳಿಯನ್ನ ಯತ್ನ ಮಾಡಿದ್ದಾರೆ. ಹೀಗಾಗಿನೇ ನೌಶಾದ್ ಕೊಲೆಗೆ ಜೈಲಿನಲ್ಲೇ ನಡೀತಾ ಸ್ಕೆಚ್ಚು. ಹಾಗಾದ್ರೆ ಆ ವಿಡಿಯೋ ಯಾವ ರೀತಿಯಾಗಿದೆ ಬನ್ನಿ ನೋಡ್ತಾ ಹೋಗೋಣ ಈ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ.
ಎಸ್, ಗಮನಿಸ್ತಾ ಇದ್ದೀವಿ. ಇದು ಎಕ್ಸ್ಕ್ಲೂಸಿವ್ ವಿಡಿಯೋ, ಮಂಗಳೂರು ಜೈಲಿನ ಒಂದು ವಿಡಿಯೋ. ಇದು ಜೈಲಿನಲ್ಲಿ ಒಂದಿಷ್ಟು ಜನ ಆರೋಪಿಗಳಿದ್ದಾರೆ, ಕಲ್ಲಿನಿಂದ ಬಿಸಾಕ್ತಾ ಇದ್ದಾರೆ, ಕಲ್ಲನ್ನ ಬಿಸಾಕ್ತಾ ಇದ್ದಾರೆ ಒಬ್ಬ ವ್ಯಕ್ತಿಗೆ. ಅದು ಕೊಲೆ ಆರೋಪಿ ನೌಶಾದ್ ಮೇಲೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಮೊನ್ನೆ ಸುಹಾಸ್ ಶೆಟ್ಟಿ ಹತ್ಯೆ ಆಯ್ತಲ್ಲ, ಸುಹಾಸ್ ಶೆಟ್ಟಿಯ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಈ ರೀತಿಯಾಗಿ ನಡೀತು ಅಂತ ಹೇಳಲಾಗ್ತಾ ಇದೆ. ಈಗ ಮಂಗಳೂರು ಜೈಲಿನ ಬಿ ಬ್ಯಾರಕ್ ಕೈದಿಗಳು ದಾಳಿಯನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಜೈಲಿನಲ್ಲೇ ಇದ್ದಂತ ಕೈದಿಗಳು ಆರೋಪಿ ನೌಶಾದ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಚೊಟ್ಟೆ ನೌಶಾದ್ ಮೇಲೆ ಅಟ್ಯಾಕ್ಗೆ ಪ್ರಯತ್ನ ಪಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. 3-4 ಜನ ಇದ್ದಾರೆ ಬಿ ಬ್ಯಾರಕ್ ನಲ್ಲಿ, ಮಂಗಳೂರಿನ ಜೈಲಿನ ಬಿ ಬ್ಯಾರಕ್ ನಲ್ಲಿ 3-4 ಜನ ಕಂಡು ಬರ್ತಾ ಇದ್ದಾರೆ ಈ ದೃಶ್ಯದಲ್ಲಿ. ಅವರು ಏನ್ ಮಾಡ್ತಾರೆ, ಕೈಯಲ್ಲಿ ಕಲ್ಲು ತೆಗೆದುಕೊಂಡಿದ್ದಾರೆ, ಕಲ್ಲನ್ನ ಬಿಸಾಕ್ತಾ ಇರುವಂತ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಅಂದ್ರೆ ದೊಡ್ಡ ಮಟ್ಟದ ಒಂದು ಮಾರಾಮಾರಿ ಆಗಿದೆ ಅಲ್ಲಿ. ಮಾರಾಮಾರಿ ಅಂತ ಅಂದ್ರೆ ಇವರು ಏ ಬಾರೋ ಇಲ್ಲಿ ಅಂತ ಹೇಳಿ ಜೋರಾಗಿ ಕರೆದಿದ್ದಾರೆ. ಆದ್ರೆ ಆತ ಸಿಕ್ಕಿಲ್ಲ, ಇವ್ರ ಕೈಗೆ ಸಿಕ್ಕಿದ್ರೆ ಮೇ ಬಿ ದೊಡ್ಡ ಮಟ್ಟದೊಂದು ಘಟನೆ ಇವತ್ತು ನಡೀತಾ ಇತ್ತು ಮಂಗಳೂರಿನ ಜೈಲಿನಲ್ಲಿ. ಎಸ್, ಈತನೇ ನೋಡಿ, ನೌಶಾದ್, ವಾಮಂಜೂರ್ ನೌಶಾದ್ ಅಲಿಯಾಸ್ ಚೊಟ್ಟೆ ನೌಶಾದ್ ಅಂತ ಹೇಳಿ ಈತನನ್ನ ಕರೀತಾರೆ. ಈತ ಸುಹಾಸ್ ಶೆಟ್ಟಿ ಹತ್ಯೆಯ ಪ್ರಮುಖವಾದಂತ ಆರೋಪಿ. ಈತನನ್ನ ಹೇಗಾದ್ರೂ ಮಾಡಿ ಹೊಡೆದಾಕಬೇಕು ಅಂತ ಹೇಳಿ ಪ್ಲಾನ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರಿನ ರಿಪೋರ್ಟರ್ ಆದಿತ್ಯ ರಾವ್. ಆದಿತ್ಯ ರಾವ್, ಯಾವಾಗ ಈ ರೀತಿಯಾದಂತ ಪ್ರಯತ್ನವನ್ನ ಪಟ್ಟಿದ್ದಾರೆ, ಹೇಗೆ ಇದು ಬಯಲಿಗೆ ಬಂತು, ಮತ್ತು ಅಲ್ಲಿ ನೌಶಾದ್ ಕೂಡ ಕಾಣಿಸ್ತಾ ಇಲ್ಲ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಈಗಾಗಲೇ ಸುಹಾಸ್ ಶೆಟ್ಟಿ ಹತ್ಯೆಯ ಒಬ್ಬ ಆರೋಪಿ, ಈಗ ಅವನ ಮೇಲೆ ಅಟ್ಯಾಕ್ ಮಂಗಳೂರಿನ ಜೈಲಿನಲ್ಲಿ ನಡೆದಿರುವಂತದ್ದು. ಈತ ಇತ್ತೀಚೆಗಷ್ಟೇ ಅಂದ್ರೆ 3 ಜನ ಆರೋಪಿಗಳನ್ನು ಬಂಧಿಸಿದ್ರು. ಆ ಆರೋಪಿಗಳಲ್ಲಿ ಒಬ್ಬನಾದಂತಹ ಸುಹಾಸ್ ಹತ್ಯೆಯ ಆರೋಪಿ ಒಬ್ಬನಾದಂತಹ ನೌಶಾದ್ ಎನ್ನುವತನನ್ನು ಈಗ ಅಂದ್ರೆ ಮಂಗಳೂರಿನ ಏನು ಜೈಲಿನಲ್ಲಿ ಅವನ ಮೇಲೆ ಅಟ್ಯಾಕ್ ನಡೆದಿರುವಂತದ್ದು. ಈತ ವಾಮಂಜೂರು ನೌಶಾದ್ ಅಥವಾ ಚೊಟ್ಟೆ ನೌಶಾದ್ ಅಂತ ಹೇಳುವಂತದ್ದೇ ಪ್ರಸಿದ್ಧಿಯನ್ನು ಕೂಡ, ಹೆಸರನ್ನು ಕೂಡ ಗಳಿಸಿದ್ದ. ಈತ ಮಂಗಳೂರಿನಲ್ಲಿ ಇಂದು ಅಂದ್ರೆ ಒಂದು ಸಬ್ ಜೈಲಿನಲ್ಲಿ ಹಿಂದೂಗಳಿಗೆ ಬೇರೆ ಜೈಲಿ ಕಾರ್ನರ್ ಇದೆ, ಮುಸ್ಲಿಮರಿಗೆ ಬೇರೆ ಬೇರೆ ಕಾರ್ನರ್ ಇದೆ. ಈ ಸಂದರ್ಭದಲ್ಲಿ ಅವನನ್ನು ಏನು ಕಸ್ಟಡಿಗೆ ತಗೊಂಡು ಅಥವಾ ಜೈಲಿಗೆ ಕರ್ಕೊಂಡು ಬರುವಂತಹ ವೇಳೆ ಯಾರೊಬ್ಬನನ್ನು ಮೀಟ್ ಆಗ್ಬೇಕು ಅಂತ ಹೇಳುವಂತಹ ಮಾತನ್ನು ಕೂಡ ಆಡಿದ್ದ. ಆ ಮೀಟ್ ಆಗಿ ಬಳಿಕ ಇವನನ್ನು ಜೈಲಿನೊಳಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ಬಿ ಸೆಲ್ ನಿಂದ ಅಂದ್ರೆ ಹಿಂದೂಗಳ ಜೈಲಿನಿಂದ ಇವನ ಮೇಲೆ ಕಲ್ಲು ತೂರಾಟ ಕೂಡ ನಡೆದಿರುವಂತದ್ದು, ದಾಳಿ ಕೂಡ ಮಾಡಿರುವಂತದ್ದು. ಅಂದ್ರೆ ಕಲ್ಲು ಮತ್ತು ಇನ್ನಿತರ ಜೈಲಿನೊಳಗಿದ್ದಂತಹ ವಸ್ತುಗಳು ಅವನ ಮೇಲೆ ಎಸೆಯಲ್ಪಟ್ಟಿರುವಂತದ್ದು. ಅಂದ್ರೆ ಬಿ ಸೆಲ್ ನಲ್ಲಿ, ಹಿಂದೂಗಳ ಜೈಲಿನಲ್ಲಿ ಒಂದು ಸೆಲ್ ನಲ್ಲಿ ಇರುವಂತಹ ಕೆಲವೊಂದು ಕೈದಿಗಳು ಇವನ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು. ಕಲ್ಲು ಮತ್ತು ಇನ್ನಿತರ ಗ್ಲಾಸ್ ಪೀಸ್ಗಳಾಗಿರ್ಬೋದು, ಈ ಪೀಸ್ಗಳಿಂದೆಲ್ಲ ಇವನ ಮೇಲೆ ಅಂದ್ರೆ ಶಿಫ್ಟ್ ಮಾಡುವಂತ ವೇಳೆ ಬಳಿಕ ಇವನು ಮಂಗಳೂರಿನಿಂದ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡ್ಬೇಕಿತ್ತು. ಅದರ ಒಳಗೆ ಇವನ ಮೇಲೆ ಏನಾದ್ರು ಮಾಡ್ಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಇವನಿಗೆ ದಾಳಿ ಕೂಡ ನಡೆದಿರುವಂತದ್ದು. ಆದ್ರೆ ಅವನನ್ನು ಯಾರೊಬ್ಬನನ್ನು ಮೀಟ್ ಆಗ್ಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಅವನನ್ನು ಹೊರಗೆ ಅಂದ್ರೆ ಏನು ವಿಸಿಟರ್ ಸೆಲ್ಲಿಗೆ ಕರ್ಕೊಂಡ್ ಬರಲಾಗಿತ್ತು. ಬಳಿಕ ಅವನನ್ನು ಮೀಟ್ ಆಗಿ ಒಳಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಈಗಾಗಲೇ ಇದನ್ನೆಲ್ಲ ಪರಿಶೀಲನೆ ನಡೆಸಿ ಇದಕ್ಕೆ ಈ ಬಗ್ಗೆ ತನಿಖೆ ಕೂಡ ಪೊಲೀಸರು ಕೂಡ ನಡೆಸಿರುವಂತದ್ದು. ಈತ ಇತ್ತೀಚೆಗೆ ಅಂದ್ರೆ ಕಳೆದ ವಾರ 3 ಜನ ಆರೋಪಿಗಳನ್ನು, ಸುಹಾಸ್ ಶೆಟ್ಟಿಯ ಹಂತಕರನ್ನು ಅರೆಸ್ಟ್ ಮಾಡಿತ್ತು. ಈತ ಸುಹಾಸ್ ಶೆಟ್ಟಿ ಹತ್ಯೆಯ ಏನು ಸಹಾಯಕ ಅಂದ್ರೆ ಏನು ಮುಖ್ಯ ಆರೋಪಿಗಳೇನಿದ್ದಾರೆ ಇವರಿಗೆ ಸಹಾಯವನ್ನು ಮಾಡ್ತಿದ್ದ. ಅಂದ್ರೆ ಅವನನ್ನು ಸುಹಾಸ್ ಶೆಟ್ಟಿಯ ಚಲನವಲನಗಳನ್ನು ಗಮನಿಸಿರ್ಬೋದು ಅಥವಾ ಅವನು ಎಲ್ಲೆಲ್ಲಿ ಹೋಗ್ತಾನೆ ಅಂತ ಹೇಳುವಂತ ದೃಷ್ಟಿಯಿಂದ ಇವನನ್ನು ಪತ್ತೆ ಹಚ್ಚಿ ಇವನನ್ನು ಬಂಧಿಸಲಾಗಿತ್ತು. ಬಳಿಕ ಇವನನ್ನು ಕೋರ್ಟಿಗೂ ಕೂಡ ಪ್ರೊಡ್ಯೂಸ್ ಮಾಡಲಾಗಿತ್ತು. ಬಳಿಕ ಇವನನ್ನು 2 ದಿನಗಳಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಲಿಕ್ಕಿತ್ತು. ಆದ್ರೆ ಅವನು ಯಾರನ್ನೊಬ್ಬನನ್ನು ಮೀಟ್ ಆಗುವಂತ ಹೇಳುವಂತ ದೃಷ್ಟಿಯಿಂದ ಏನು ವಿಸಿಟರ್ ಸೆಲ್ಗೆ ಕರ್ಕೊಂಡ್ ಬರುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ರಾಮ್, ಆದಿತ್ಯ ರಾವ್, ಈಗ ನೌಶಾದ್ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದಾರಲ್ಲ, ಅವ್ರು ಯಾರು, ಯಾವ ಕೇಸ್ನ ಮೇಲೆ ಒಳಗಡೆ ಹೋಗಿದ್ರು ಅನ್ನೋದೇನಾದ್ರೂ ಗೊತ್ತಾಗಿದೆಯಾ?
ಎಸ್ ರಾಮ್, ಈಗಾಗಲೇ ಬಿ ಸೆಲ್ ನಲ್ಲಿರುವಂತಹ ಇಂದು ಅಂದ್ರೆ ಮಂಗಳೂರು ಜೈಲು ಅಂತ ಹೇಳುವಂತದ್ದು, ಇದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳುವಂತದ್ದು ಸಂಪೂರ್ಣವಾಗಿ ಕಮ್ಯುನಲ್ ಅಥವಾ ಇಲ್ಲೊಂದು ಕೋಮು ಪ್ರಚೋದಿತ ಜಿಲ್ಲೆ ಆದ ಕಾರಣ ಇಲ್ಲಿ ಜೈಲಿನಲ್ಲೂ ಕೂಡ ಹಿಂದೂಗಳಿಗೆ ಬೇರೆ ಸೆಲ್, ಮುಸ್ಲಿಮರಿಗೆ ಬೇರೆ ಸೆಲ್ ಅಂತ ಇರುವಂತದ್ದು. ಜಸ್ಟ್ ಹೋಲ್ಡ್ ಆದಿತ್ಯ ರಾವ್, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ಅಷ್ಟಕ್ಕೂ ನೌಶಾದ್ ಮೇಲೆ ದಾಳಿ ಮಾಡಿದ್ ಯಾಕೆ? ಅಧಿಕಾರಿಗಳಿಗೆ ಮೊದಲೇ ಸಿಕ್ಕಿತ್ತ ದಾಳಿಯ ಮುನ್ಸೂಚನೆ? ಹಾಗಾದ್ರೆ ಆರೋಪಿ ನೌಶಾದ್ನನ್ನ ಮಂಗಳೂರು ಜೈಲಿಂದ ಶಿಫ್ಟ್ ಮಾಡಲಾಗ್ತಾ ಇತ್ತಂತೆ. ದಾಳಿಯ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಆತನನ್ನ ಜೈಲಿಂದ ಶಿಫ್ಟ್ ಮಾಡಲಾಗ್ತಾ ಇತ್ತಂತೆ. ಮಂಗಳೂರು ಜೈಲಿನಿಂದ ಮೈಸೂರು ಜೈಲಿಗೆ ನೌಶಾದ್ನನ್ನ ಸ್ಥಳಾಂತರ ಮಾಡಲಾಗ್ತಾ ಇತ್ತಂತೆ. ಮೈಸೂರು ಜೈಲಿಗೆ ಶಿಫ್ಟ್ ಮಾಡುವಾಗ ನಡೆದಂತ ದಾಳಿ ಇದು. ಸ್ಥಳಕ್ಕೆ ಬಂದ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಅಂದ್ರೆ ಮಂಗಳೂರು ಜೈಲಿನಲ್ಲಿದ್ದ ಇಷ್ಟು ದಿನಗಳ ಕಾಲ ಈಗ ಏಕಾಏಕಿಯಾಗಿ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಏನು ಟ್ರೈ ಮಾಡಿದಾರಲ್ಲ, ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅಂದ್ರೆ ದಾಳಿ ಮಾಡ್ತಾರೆ ಈತನ ಮೇಲೆ ಅನ್ನೋ ಮುನ್ಸೂಚನೆ ಜೈಲಿನ ಅಧಿಕಾರಿಗಳಿಗೆ ಮುಂಚೆನೆ ಸಿಕ್ಕಿಬಿಟ್ಟಿತ್ತ? ಹಾಗಾದ್ರೆ ಸಿಕ್ಕಿದ್ರೂ ಕೂಡ ಆತನಿಗೆ ಯಾಕೆ ಬಿಗಿ ಭದ್ರತೆಯನ್ನ ಕೊಡ್ಲಿಲ್ಲ ಅನ್ನೋ ಪ್ರಶ್ನೆ ಇದೆ. ಮೈಸೂರು ಜೈಲಿಗೆ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಆಗಿರುವಂತ ದಾಳಿ ಇದು. ಓಕೆ, ಆದ್ರೆ ಹೊರಗಡೆ ಕರ್ಕೊಂಡು ಬಂದು ಅದಾದ ನಂತರ ಇನ್ನೊಬ್ಬನ್ನ ಭೇಟಿ ಮಾಡೋದಕ್ಕೆ ಈತ ವಿಸಿಟಿಂಗ್ ಸೆಲ್ ಅಂತ ಏನಿರುತ್ತಲ್ಲ ಅಲ್ಲಿಗೆ ಹೋಗ್ತಾನಂತೆ. ಆ ಸಂದರ್ಭದಲ್ಲಿ ಆಗಿರುವಂತ ಒಂದು ದಾಳಿ ಇದು. ಎಸ್ ಆದಿತ್ಯ ರಾವ್, ನಾವು ಈಗಾಗಲೇ ಗಮನಿಸ್ತಾ ಇದ್ವಿ ಈ ಒಂದು ಪ್ರಕರಣ ಹೇಗೆ ನಡೀತು, ಈ ಘಟನೆ ಹೇಗೆ ನಡೀತು ಅಂತ ಹೇಳಿ. ಇದಕ್ಕಿಂತ ಮುಂಚೆ ಇಲ್ಲೇ ಇದ್ದಂತ ಒಬ್ಬ ಆರೋಪಿಯನ್ನ ನೌಶಾದ್ನನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಅಂದ್ರೆ ಸಿಬ್ಬಂದಿಗಳು, ಅವರಿಗೆ ದಾಳಿಯ ಮುನ್ಸೂಚನೆ ಮೊದಲೇ ಸಿಕ್ಕಿದೆ ಅಂತ ಅರ್ಥ ತಾನೆ? ಎಸ್ ರಾಮ್, ಈಗಾಗಲೇ ಆ ನೌಶಾದ್ ಅಥವಾ ಚುಟ್ಟಿ ನೌಶಾದ್ ಅಂತ ಹೇಳುವಂತವರನ್ನು ಏನು ಕೋರ್ಟ್ ನಲ್ಲಿ ಎಲ್ಲ ವಿಚಾರಣೆಗಳನ್ನು ನಡೆದ ಬಳಿಕ ಇವನನ್ನು ಅಂದ್ರೆ ಅನೇಕ ಕೈದಿಗಳನ್ನು ಬೇರೆ ಬೇರೆ ಜೈಲಿನಲ್ಲಿ ಶಿಫ್ಟ್ ಮಾಡಲಾಗಿತ್ತು. ಅದೇ ರೀತಿ ಈ ನೌಶಾದ್ ಅನ್ನು ಕೂಡ ಮೈಸೂರು ಜೈಲಿಗೆ ಶಿಫ್ಟ್ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಅಥವಾ ಪ್ಲಾನ್ಗಳು ಕೂಡ ನಡೆದಿತ್ತು. ಒಂದು ವೇಳೆ ಅಂದ್ರೆ ಜೈಲಿನೊಳಗೂ ಕೂಡ ಬೇರೆ ಬೇರೆ ಬ್ಯಾರಕ್ಗಳಿವೆ, ಬಿ ಬ್ಯಾರಕ್ ಮತ್ತು ಎ ಬ್ಯಾರಕ್. ಈ ಬಿ ಬ್ಯಾರಕ್ ನಿಂದ ಈಗ ನೌಶಾದ್ ಮೇಲೆ ದಾಳಿ ನಡೆದಿರುವಂತದ್ದು. ಅಲ್ಲೂ ಕೂಡ ಹಿಂದೂ ಕಾರ್ಯಕರ್ತರಿರುವಂತದ್ದು, ಅನೇಕ ಹಿಂದೂ ಸಂಘಟನೆ ಅಥವಾ ಹಿಂದೂ ವಿಚಾರ ಒಳಗೊಂಡಂತೆ ಇವರು ಒಳಗೆ ಹೋದಂತವರು ಅವರು ದಾಳಿ ಮಾಡಿದ್ದಾರೆ ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಿರುವಂತದ್ದು ಸಾರ್ವಜನಿಕ ವಲಯದಲ್ಲಿ. ಜೊತೆಗೆ ಪೊಲೀಸರಿಗೆ ಮಾಹಿತಿ ಕೂಡ ಇತ್ತು, ಅಂದ್ರೆ ಜೈಲಿನೊಳಗೆ ಇವನ ಮೇಲೆ ಅಟ್ಯಾಕ್ ಆಗ್ಬಹುದು ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಇತ್ತು. ಈ ನಿಟ್ಟಿನಲ್ಲಿ ಇವನನ್ನು ಮೈಸೂರು ಜೈಲಿಗೆ ಶಿಫ್ಟ್ ಮಾಡುವ ಎಲ್ಲಾ ಪ್ಲಾನ್ಗಳು ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಯಾರನ್ನೋ ಒಬ್ಬರನ್ನು ಮೀಟ್ ಆಗ್ಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಆತ ಕೋರಿಕೆಯನ್ನು ಕೂಡ ಮಾಡ್ಕೊಂಡಿದ್ದ. ಮೀಟ್ ಆದ ಬಳಿಕ ಅವನನ್ನು ವಾಪಸ್ ಕರೆತರುವ ವೇಳೆ ಈ ಘಟನೆ ನಡೆದಿರುವಂತದ್ದು. ಜೈಲಿನ ಬಿ ಬ್ಯಾರಕ್ ನಿಂದ ನೌಶಾದ್ ಮೇಲೆ ಕಲ್ಲು ಮತ್ತು ಇನ್ನಿತರ ಗ್ಲಾಸ್ ಪೀಸ್ ಆಗಿರ್ಬೋದು ಮತ್ತು ಒಳಗಿನ ಕೆಲವೊಂದು ಉಪಕರಣಗಳಿಂದ ಅವನ ಮೇಲೆ ಅಂದ್ರೆ ಎಸೆಯುವ ಮುಖಾಂತರವಾಗಿ ಅವನ ಮೇಲೆ ದಾಳಿ ನಡೆದಿರುವಂತದ್ದು. ರಾಮ್, ಆದಿತ್ಯ ರಾವ್, ಈಗಾಗಲೇ ನಾನು ಕೇಳಿದೆ ಆಗ್ಲೇ, ಅಂದ್ರೆ ನೌಶಾದ್ ಮೇಲೆ 4-5 ಜನ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ಯಾರ್ಯಾರು, ಜೊತೆಗೆ ಯಾವ ಕೇಸ್ನ ಮೇಲೆ ಅವರು ಒಳಗಡೆ ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಎಸ್, ಈಗಾಗಲೇ ಅವರನ್ನು ಕೂಡ ವಿಚಾರಣೆಗೆ ಪೊಲೀಸರು ಒಳಪಡಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಅನೇಕ ಹಿಂದೂ ಬಿ ಬ್ಯಾರಕ್ ನಲ್ಲಿರುವಂತಹ ಹಿಂದೂ ಕಾರ್ಯಕರ್ತರು ಅಂದ್ರೆ ಹಿಂದೂ ಏನು ಕೈದಿಗಳಿದ್ದಾರೆ, ಅವರು ಬಿ ಬ್ಯಾರಕ್ ಅಲ್ಲಿ ಇರುವಂತದ್ದು. ಬಿ ಬ್ಯಾರಕ್ ನಿಂದ ನೌಶಾದ್ ಮೇಲೆ ಕಲ್ಲು ಅಥವಾ ದಾಳಿ ನಡೆದಿರುವಂತದ್ದು. ಯಾರೆಲ್ಲ ದಾಳಿ ನಡೆದಿದ್ದಾರೆ ಅವರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ಅಂದ್ರೆ ಸಿಸಿ ಕ್ಯಾಮೆರಾ ಮೂಲಕ ಪೊಲೀಸರು ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು. ಯಾವ್ದೆಲ್ಲ ಕೇಸ್ನಲ್ಲಿ ಒಳಗೋಗಿದ್ದಾರೆ ಮತ್ತು ಇವರ ಹಿನ್ನೆಲೆ ಏನು, ಯಾರಾದ್ರೂ ಇವರಿಗೆ ಹೇಳಿದಾರಾ ಅಥವಾ ಏನ್ ಅಟ್ಯಾಕ್ ಮಾಡ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಿರುವಂತದ್ದು. ಈ ಬಗ್ಗೆ ಪೊಲೀಸರು ಕೂಡ ಸರಿಯಾಗಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಇನ್ನೇನು ಅಂದ್ರೆ ಮುಂದಕ್ಕೆ ಈ ವಿಚಾರದಲ್ಲಿ ಇವರಿಗೆ ಯಾರಾದ್ರೂ ಕುಮ್ಮಕ್ಕು ಕೊಟ್ಟಿದ್ದಾರಾ ಅಂತ ಹೇಳುವಂತಹ ದೃಷ್ಟಿಯಿಂದ ಪೊಲೀಸರು ಕೂಡ ಈ ಬಗ್ಗೆ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಆದಿತ್ಯ ರಾವ್, ಜೈಲಿಗೆ ಆರೋಪಿಗಳನ್ನ ಹಾಕೋದು ಮನಪರಿವರ್ತನೆ ಆಗ್ಲಿ, ಜೊತೆಗೆ ಶಿಕ್ಷೆ ಜೊತೆಗೆ ಅಂತ ಹೇಳಿ, ಆದ್ರೆ ಅಂತ ಜೈಲಿನಲ್ಲೇ ಇವರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅಂದ್ರೆ ಏನ್ ಅರ್ಥ? ಹಾಗಾದ್ರೆ ಅಲ್ಲಿನ ಸಿಬ್ಬಂದಿ ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು? ಇವರಿಗೆ ಭಯಾನೇ ಇಲ್ವಾ ಹಾಗಾದ್ರೆ?
ಎಸ್ ರಾಮ್, ಮಂಗಳೂರು ಅಂತ ಹೇಳುವಂತದ್ದು ಇದೊಂದು ಕಮ್ಯುನಲ್ ಪ್ರದೇಶ. ಜೊತೆಗೆ ಇಲ್ಲಿ ಮಂಗಳೂರು ಜೈಲು ಕೂಡ ಜಿಲ್ಲೆಯ ಪ್ರಮುಖ ಜೈಲು ಕೂಡ ಮಂಗಳೂರಿನ ಕೇಂದ್ರ ಅಂದ್ರೆ ಮಂಗಳೂರಿನ ಸಿಟಿ ಭಾಗದಲ್ಲೇ ಇದೆ. ಇಲ್ಲೂ ಕೂಡ ಅಂದ್ರೆ ಯಾರೆಲ್ಲ ಅಪರಾಧಿಗಳು ಜೈಲಿನೊಳಗೆ ಹೋಗ್ತಾರೆ ಅವರನ್ನು ಬೇರೆ ಬೇರೆ ಬ್ಯಾರಕ್ನಲ್ಲಿ ಅಂದ್ರೆ ಯಾವುದೇ ಜೈಲಿನೊಳಗೆ ಯಾವುದೇ ಕಮ್ಯುನಲ್ ಆಗ್ಬಾರ್ದು ಅಂತ ಹೇಳುವಂತ ದೃಷ್ಟಿಯಿಂದ ಹಿಂದೂ ಕೈದಿಗಳನ್ನು ಅಥವಾ ಮುಸ್ಲಿಂ ಕೈದಿಗಳನ್ನು ಬೇರೆ ಬೇರೆ ಬ್ಯಾರಕ್ನಲ್ಲಿ ಅವರ ಏನು ಕೇಸ್ಗಳಿದೆ ಆ ಮೂಲಕ ಅವರನ್ನು ಬೇರೆ ಬೇರೆ ಬ್ಯಾರಕ್ನಲ್ಲಿ ಕೂಡ ಇರಿಸಲಾಗಿರುವಂತದ್ದು. ಈ ಹಿಂದೆ ಕೂಡ ಅಂದ್ರೆ ಕಳೆದ 5 ವರ್ಷದ ಹಿಂದೆ ಕೂಡ ಜೈಲಿನಲ್ಲಿ ದಾಳಿಗಳು ಕೂಡ ನಡೆದಿತ್ತು. ಈ ಬಗ್ಗೆ ಪೊಲೀಸರು ಕೆಲವೊಂದು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಏನು ಅವರ ಮನೆ ಪರಿವರ್ತನೆಗೋಸ್ಕರ ಜೈಲಿನಲ್ಲಿ ಹಾಕಿರ್ತಾರೆ, ಅಲ್ಲೂ ಕೂಡ ದಾಳಿ ನಡೀತಿದೆ ಅಂತ ಹೇಳಿದ್ರೆ ಪೊಲೀಸ್ ಅವರ ಒಂದು ನಿರ್ಲಕ್ಷ್ಯ ಇಲ್ಲಿ ತೋರಿ ಬರ್ತಿದೆ. ಜೊತೆಗೆ ಅಲ್ಲಿ ಸರಿಯಾದ ವ್ಯವಸ್ಥೆಗಳು ಇಲ್ಲ ಅಥವಾ ಏನು ಅವರಿಗೆ ಎಲ್ಲ ಸೌಲಭ್ಯಗಳು ಸಿಗ್ತಿದ್ಯಾ ಅಂದ್ರೆ ಏಕಾಏಕಿ ಈ ಒಂದು ಅಪರಾಧಿ ಮೇಲೆ ದಾಳಿ ಮಾಡ್ಬೇಕು ಅಂತ ಹೇಳಿದ್ರೆ ಅವರಿಗೆ ಜೈಲೊಳಗೆ ಎಲ್ಲ ಸೌಲಭ್ಯಗಳು ಸಿಗ್ತಿದ್ಯಾ ಅಥವಾ ಹೊರಗಿನಿಂದ ಎಲ್ಲ ಕಾಂಟ್ಯಾಕ್ಟ್ಗಳು ಸಿಗ್ತಿದ್ಯಾ ಅಂತ ಹೇಳುವಂಥದ್ದು ಈಗ ಸಂಶಯಕ್ಕೆ ಆಗ್ತಿರುವಂತದ್ದು. ಜೊತೆಗೆ ಇದೀಗ ನೌಶಾದ್ ಕೂಡ ಅವರನ್ನು ಶಿಫ್ಟ್ ಮಾಡುವಂತ ವೇಳೆ ಈ ಬಿ ಬ್ಯಾರಕ್ ನಿಂದ ಹಿಂದೂ ಕಾರ್ಯಕರ್ತರು ಅಥವಾ ಹಿಂದೂ ಕೈದಿಗಳೇನಿದ್ದಾರೆ ಇವರ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು. ಇದು ಕೂಡ ಪೊಲೀಸರ ನಿರ್ಲಕ್ಷ್ಯಕ್ಕೆ ಕಾರಣವಾಗಿರುವಂತದ್ದು ಅಂತಾನೆ ಹೇಳ್ಬೋದು ರಾಮ್. ಓಕೆ ಆದಿತ್ಯ ರಾವ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.